ಮಾಡ್ಕೊ ಮಾಮ್. ನಮಗೂ ಏನೋ ಒಂದು ಅನ್ಸುತ್ತಲ್ವಾ, ನಿಮ್ಮ ಬಳಗದವ್ರಿಗೋಸ್ಕರ ನಮ್ಮ ಆಸೆನ ಬದಲಾಯಿಸ್ಕೋಬೇಕಾ? ಸರಿನಪ್ಪ, ಆಯಿತು, ಹೋಗ್ಬಿಡ್ಬಾ. ಇಷ್ಟನ್ನ ಮುಂಚೆನೇ ಹೇಳೋದು ತಾನೆ. ಥ್ಯಾಂಕ್ ಯು ಮಾಮ್, ಲವ್ ಯು. ನಮ್ಮಿಷ್ಟಕ್ಕೆ ಬಿಡು ಅಂದ್ಬಿಟ್ಟಿಯ ಮಗನೇ. ಈಗ ಏನಾಯ್ತು ಅಂತ ಹೀಗಾಡ್ತಾ ಇದೀಯ ನೀನು? ಇನ್ನೂ ಏನಾಗ್ಬೇಕ್ರಿ? ನಮ್ಗೆ ಇಷ್ಟ ಬಂದಂಗೆ ಮಾಡ್ಕೋತೀವಿ, ಕೇಳಕ್ಕೆ ನೀನು ಯಾರು ಅಂದ್ಬಿಟ್ನಲ್ಲ. ಮತ್ತೆ ತಪ್ಪು ತಿಳ್ಕೊತಾ ಇದೀಯ ನೀನು. ನಾವು ಇಷ್ಟಪಟ್ಟಿರೋ ಜಾಗಕ್ಕೆ ಹೋಗಕ್ಕೆ ನಮ್ಮನ್ನು ಬಿಡು ಅಂತ ಅವನು ಅಂದಿದ್ದಷ್ಟೇ. ಎಲ್ಲ ಒಂದೇ ಬಿಡಿ. ನನ್ನ ಸಂಕಟ ನಿಮ್ಗೆ ಯಾರಿಗೂ ಅರ್ಥ ಆಗೋದಿಲ್ಲ. ನನಗೆ ಅರ್ಥ ಆಗ್ತಾ ಇದೆಯಮ್ಮ. ನೀನೇ ಒಂದು ಸ್ವಲ್ಪ ಯೋಚನೆ ಮಾಡು. ಅಭಯ್ ಮಗು ಇದ್ದಾಗೆ, ಚಿಕ್ಕ ಹುಡುಗ, ಅವನು ಏನು ಮಾಡ್ತಾನೆ ಏನು ಮಾತಾಡ್ತಾನೆ ಅವನಿಗೆ ಗೊತ್ತಾಗಲ್ಲ ಅಂತ ನೀನೇ ಹೇಳ್ತಾ ಇದ್ದೆ ತಾನೆ. ಅದೇ ರೀತಿ ಇವಾಗ ಒಂದು ತಮಾಷೆಯಾಗಿ ಮಾತಾಡಿದ್ದಾನೆ, ಅದನ್ನೇ ನೀನು ಸೀರಿಯಸ್ ಆಗಿ ತಗೊಳ್ಳೋದು ತಪ್ಪಲ್ವಾ? ಹೌದು ರೀ, ಯಾವಾಗ ನೋಡಿದ್ರು ನಂದೇ ತಪ್ಪು ನೀ. ಅಲ್ಲ ರೀ, ಅವ್ನು ಯಾವ ಕಾಲದಿಂದ ಯುರೋಪಿಗೆ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದ, ಅಂಥದ್ರಲ್ಲಿ ಅವಳು ಹೇಳ್ಬಿಟ್ಲು ಅಂತ ಅವನ ಆಸೆ ಬದಲಾಯಿಸ್ಕೊಂಡಿದ್ದಾನಲ್ಲ. ಅದ್ರ ಅರ್ಥ ಅವನ ಆಸೆಗಿಂತ ಅವಳ ಮಾತೇ ಮುಖ್ಯ ಅಂತ ತಾನೆ. ಆಗ್ಲಿ ಬಿಡು, ಅವನ ಹೆಂಡತಿ ಮಾತನ್ನ ಅವನು ಕೇಳ್ತಾ ಇದ್ದಾನೆ, ನಿನಗೇನು ಕಷ್ಟ? ಇದೇನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಅವಳ ಮಾತು ಕೇಳೋದಿಕ್ಕ ನಾ 26 ವರ್ಷ ಕಷ್ಟಪಟ್ಟು ಅವನನ್ನು ಬೆಳೆಸಿದ್ದು. ಅವ್ನು ನನ್ನ ಮಗ, ನನ್ನ ಮಾತೇ ಕೇಳಬೇಕು. ಆಯಿತು, ನಿನ್ನ ಮಾತೆ ಕೇಳೋ ಹಾಗೆ ಮಾಡ್ಕೋ. ಈಗ ಮದುವೆ ಆಗಿದ್ದಾನೆ, ಅವನ ಹೆಂಡತಿ ಜೊತೆ ಹೇಗೋ ಇರಬೇಕು ಅಂತ ಆಸೆಗಳನ್ನ ಕಟ್ಕೊಂಡಿದ್ದಾನೆ. ಅವನ ಆಸೆಗಳನ್ನ ತಪ್ಪು ಅಂತ ಹೇಳಕ್ಕೆ ಹೋಗ್ಬೇಡ. ನೋಡು ಶಾಂತಿ, ಮಕ್ಕಳು ಬೆಳೆದು ದೊಡ್ಡವರಾಗ್ತಾ ಆಗ್ತಾ ಅವ್ರ ಆಸೆಗಳಿಗೆ ನಾವು ಬೆಲೆ ಕೊಡಬೇಕೇ ಹೊರತು ಅದ್ರ ಮೇಲೆ ಸವಾರಿ ಮಾಡಬಾರ್ದು. ಹಾಗೆ ಮಾಡಿದ್ರೆ ಅವ್ರಿಗೆ ಹಿಂಸೆ ಆಗುತ್ತೆ, ಆವಾಗ ಸಂಬಂಧಗಳು ಕೆಡ್ತಾ ಹೋಗುತ್ತೆ. ನನ್ನ ಮಗ ನನ್ನನ್ನು ದೂರ ಮಾಡ್ತಾನೆ ಅಂತೀರಾ? ನೀನು ಹೀಗೆ ಆಡ್ತಾ ಇದ್ರೆ ಮಾಡಿದ್ರು ಮಾಡಿಬಿಡ್ತಾನೆ. ಇದ್ಯಾಕ್ರಿ ಇವತ್ತು ಹೀಗೆ ಮಾತಾಡ್ತಿದ್ದೀರಾ? ಅವನೇನಾದ್ರೂ ಹಾಗೆ ಮಾಡಿದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಷ್ಟೆ. ನಿನ್ನ ಯಾಕೆ ಯಾವಾಗಲೂ ಸಾಯೋ ಮಾತೇ ಆಡ್ತೀಯ? ನೋಡು, ಮೊದಲು ನಿನ್ನ ತಪ್ಪುಗಳೇನಿದೆ ಅದನ್ನು ತಿಳ್ಕೊ, ಸರಿ ಮಾಡ್ಕೊಡೋದನ್ನು ನೋಡ್ಕೊ. ಬೆಳೆದು ನಿಂತಿರೋ ಮಗನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ಮಾತಾಡ್ತಾನೆ. ಅವನೇನೋ ಯುರೋಪ್ ಹೋಗಲ್ಲ ಅಂದನಂತೆ, ಇವಳಿಗೆ ಸಂಕಟ ಶುರುವಾಗ್ಬಿಡುತ್ತೆ. ಏನು ಯುರೋಪಲ್ಲಿ ನಿನ್ನ ತವ್ರ ಮನೆ ಇದೆಯಾ? ವಿಷಯ ಯುರೋಪ್ ಅನ್ನೋದಲ್ಲ ಕಣ್ರಿ. ಅವಳಿಗೋಸ್ಕರ ಇವನು ತನ್ನ ಆಸೆನ ಬದಲಾಯಿಸ್ಕೊತಾ ಇದ್ದಾನೆ. ನಿನ್ನೆ ಬಂದ ಸೊಸೆ ಇವನನ್ನು ಬದಲಾಯಿಸ್ತಾ ಇದ್ದಾಳೆ. ಇದು ಹೀಗೆ ಮುಂದುವರೆದ್ರೆ ಆಮೇಲೆ ಪೂರ್ತಿಯಾಗಿ ಅವನು ಅವಳು ಸರಿಗೆ ಹಿಡ್ಕೊಂಡು ಓಡಾಡ್ಬಿಡ್ತಾನೆ. ಅದು ನನಗೆ ಭಯ.